ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 1 ಪಾಟ್ ಚಿಕನ್ ಬಿರಿಯಾನಿ ಮಾಡ್ಕೊಳಕತ್ತೀನಿ. ಬರ್ರಿ ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಪ್ಲೇಟ್ ಒಳಗೆ ಮೆಣಸು, ಸಾಜೀರಿಗೆ, ಚಕ್ಕೆ, ಯಾಲಕ್ಕಿ, ಚಕ್ಕರ್ ಮೊಗ್ಗು, ಲವಂಗ, ಸೋಂಪು, ಮರಾಠ ಮೊಗ್ಗು, ಬಿರಿಯಾನಿ ಎಲೆ, ಜೀರಿಗೆ ಹಾಕಿ ಫ್ರೈ ಮಾಡ್ಕೊಂಡು ಅದಕ್ಕೆ ಉದ್ದಾಗಿ ಹೆಚ್ಕೊಂಡಿರೋದು ಉಳ್ಳಾಗಡ್ಡಿ ಹಾಕೊಂಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಉಳ್ಳಾಗಡ್ಡಿ ನೀವು ತೆಳುವಾಗೆ ಹೆಚ್ಕೋಬೇಕು, ಅಂದ್ರೆ ಬಿರಿಯಾನಿಗೆ ಗೋಲ್ಡನ್ ಬ್ರೌನ್ ಜಲ್ದಿ ಆಗ್ತಾವೆ ಉಳ್ಳಾಗಡ್ಡಿ. ಇವಾಗ ನೋಡಿರಿ ಗೋಲ್ಡನ್ ಬ್ರೌನ್ ಆಗೈತಿ. ಇದಕ್ಕೀಗ ನಾನು ಚಿಕನ್ ಪೀಸಸ್ ಹಾಕೋತೀನಿ. ನಾನು 1 kg ಅಷ್ಟು ಚಿಕನ್ ಪೀಸ್ ತೊಗೊಂಡಿನಿ. ಇವನ್ನೆಲ್ಲ ಹಾಕಿ ಸ್ವಲ್ಪ ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲ, ಉಪ್ಪು, ಧನಿಯಾ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಸಾಲ ಪುಡಿ ಏನೈತಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ಕೊತ್ತಂಬರಿ, ಒಂದು ಅರ್ಧ ಕಪ್ಪಷ್ಟು ಮೊಸರು ಸೇರಿಸ್ಕೋಬೇಕು. ಇದನ್ನೆಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಇದನ್ನು ನೀರು ಹಾಕ್ದನ ಬೇಯಿಸ್ಕೋಬೇಕು. ನೀರು ಹಾಕ್ತಾನೆ ಬೇಯಿಸ್ಕೊಂಡ್ರೆ ಉಪ್ಪು ಖಾರ ಚೆಂದಾಗ ಚಿಕನ್ ಪೀಸ್ ಒಳಗೆ ಹಿಡಿದು ಪೀಸು ಟೇಸ್ಟ್ ಆಗ್ತಾವೆ. ಇದು ನೋಡಿರಿ ನೀವು ಕಲರೂ ಎಷ್ಟು ಚಂದ ಕಾಣಾಕತ್ತೈತಿ, ಭಾರಿ ಟೇಸ್ಟೂ ಇರ್ತೈತಿ. ಈಗ ಅದು ನೀರು ಬಿಟ್ಕೊಂಡೈತಿ. ಇವಾಗ ಅದಕ್ಕೆ 1 kg ಅಷ್ಟು ನಾನು ಜೀರಾ ರೈಸ್ ತೊಗೊಂಡಿನಿ. ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ರೈಸ್ ಹಾಕಿ. ನೀವು ಬೇಕಾದ್ರೆ ಬಾಸ್ಮತಿ ರೈಸನ್ನು ತೊಗೋಬೋದು. ಈಗ ಅದಕ್ಕೆ ನಾನು 1 kg ರೈಸ್ ತೊಗೊಂಡಿನಿ. ಅದಕ್ಕೆ 2 ಲೀಟ್ರಷ್ಟು ನೀರು ಹಾಕ್ಕೊಳಕತ್ತೀನಿ. ನೀವು ಬೇಕಾದ್ರೆ ಸ್ವಲ್ಪ ಮೆತ್ತಗೆ ಬೇಕಂದ್ರೆ ಇನ್ನೊಂದು ಅರ್ಧ ಲೀಟ್ರ್ ನೀರು ಜಾಸ್ತಿ ಹಾಕ್ಕೋಬೋದು. ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೊಗೊಳ್ಬೇಕು. 2 ವಿಷಲ್ ತೊಗೊಂಡ್ಮೇಲೆ ನಿಮಗೆ ತೋರ್ಸಾಕತ್ತೀನಿ ನೋಡಿರಿ ಎಷ್ಟು ಚಂದ ಕಾಣಾಕತ್ತೈತಿ. ರೈಸ್ ಎಷ್ಟು ಉದುರು ಆಗೈತಿ. ಇದನ್ನ ಬಿಸಿ ಇದ್ದಾಗನೆಲ್ಲ ಮಿಕ್ಸ್ ಮಾಡ್ಕೋಬಾರ್ದು, ರೈಸು ಬ್ರೇಕ್ ಆಗಿಬಿಡುತ್ತೆ. ಚಿಕನ್ ಬಿರಿಯಾನಿ ಜೊತೆ ನಾನು ರಾಯ್ತಾ ಸರ್ವ್ ಮಾಡತ್ತೀನಿ. ನೀವು ಬೇಕಿದ್ರೆ ಚಿಕನ್ ಸಾಂಬಾರನ್ನು ಸರ್ವ್ ಮಾಡ್ಬೋದು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.